ಥೂ, ಇಂಥ ಹೆಣ್ಮಕ್ಳು ಜೀವನದಲ್ಲಿ ಇರ್ತಾರ? ಇಂಥವರೆಲ್ಲ ಬದುಕಬೇಕಾ? ಒಬ್ಬರು ಜೀವನನ ತೆಗೆಯುವಂಥ ಅಧಿಕಾರನ ಇವರಿಗೆಲ್ಲ ಯಾರು ಕೊಟ್ಟಿದ್ದು? ಏನೋ ಬಿಟ್ಟೋಗ್ಬಿಟ್ರೆ ಅಥವಾ ಹೋಗ್ಬಿಟ್ರೆ ನಾವೇ ಬದುಕೋದು ದೊಡ್ಡ ವಿಚಾರ ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಅಂಥವ್ರ ಮಧ್ಯೆ ಇಂಥವ್ರು ಇರ್ತಾರೆ ಅಂತ ಹೇಳಿ ನನಗಂತೂ ತುಂಬಾ ಬೇಜಾರಾಗುತ್ತೆ. ಒಬ್ಬರು ಜೀವನನ ಹಾಳು ಮಾಡುವಂತಹ ಪರ್ಮಿಷನ್ ಯಾರು ಕೊಟ್ಟಿದ್ದು? ಮೊದಲು ಇವರಿಗೆಲ್ಲ ಶಿಕ್ಷೆ ಕೊಡಬೇಕು ಅಂತಂದರೆ ಪಬ್ಲಿಕ್ ಮುಂದೆನೇ ಶಿಕ್ಷೆ ಕೊಡಬೇಕು. ಇನ್ನೊಂದ್ಸಲ ಇಂಥ ಕೆಲಸ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡೋರಿಗೆ ಚಪ್ಪಲಿ ಹೊಡೆಯೋ ಥರ ಬುದ್ಧಿ ಬರಬೇಕು. ಅವರಿಗೆ ಅಷ್ಟು ಇನ್ಸಲ್ಟ್ ಆಗಬೇಕು. ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಈ ಥರನೂ ಯೋಚನೆ ಮಾಡ್ತಾರೆ. ಎಷ್ಟು ಚಿಕ್ಕ ಕ್ಷೂದ್ರ ಬುದ್ಧಿ ಇರುತ್ತೆ ಅಂತ ಹೇಳಿ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಹೇಗಾದರೂ ಮನಸ್ಸು ಬರುತ್ತೋ ಆ ದೇವ್ರು ಹೇಗಾದರೂ ಕೈ ಕೊಡ್ತಾನೋ ಇಂಥವ್ರಿಗೆ ಎಲ್ಲರಿಗೂ ಕೂಡ. ಹಲೋ ಗಾಯ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ನನ್ನ ತಮ್ನೈಲ್ ನೋಡಿನೇ ಗೊತ್ತಾಗಿರುತ್ತೆ. ಸೊ ಯಾವುದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಇದು ನನ್ನ ಬ್ಲಾಗ್ ಆಗಿರಲಿ, ಯಾವುದೇ ರೀತಿ ಮನೆಯ ಒಂದು ವಿಷಯಗಳ ಬಗ್ಗೆ ಅಲ್ಲ, ಒಂದು ಹೆಲ್ತ್ ಟಿಪ್ಸ್ ಬಗ್ಗೆನೂ ಕೂಡ ಅಲ್ಲ. ಇವತ್ತು ಒಂದು ನಾನು ಕೆಲವೊಂದು ವಿಚಾರಗಳು ಇವಾಗಿನ ಒಂದು 2-3 ದಿನದಿಂದ ಸುದ್ದಿ ಮಾಡ್ತಾ ಇರುವಂತಹ ವಿಡಿಯೋ. ಅದರಲ್ಲಿ ನಾನು ಕೆಲವೊಂದು ವಿಡಿಯೋಗಳ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಸೊ ಅವಾಗೆಲ್ಲ ನಾವಿನ್ನ ಚಿಕ್ಕವರು, ಒಂದು 5 ವರ್ಷ 6 ವರ್ಷ ಅವಾಗಿನಲ್ಲಿ ನಡೆದಿರುವಂತಹ ಒಂದು ವಿಚಾರ. ಸೊ ಹಾಗೆ ಈಗ ಒಂದು 2-3 ತಿಂಗಳಿಂದ ನಡೆದಿರುವಂತಹ ಒಂದು ವಿಚಾರ, ಮತ್ತು ಇವಾಗ ಸ್ವಲ್ಪ ರೀಸೆಂಟಾಗಿ ನಡೀತಾ ಇರುವಂತಹ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇವಾಗಿನ ಕಾಲದಲ್ಲಿ ಒಂದು ಹೇಗೆ ಯಾವುದರಿಂದ ಶುರು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಫಸ್ಟ್ ಟಾಪಿಕ್ ಏನಂತಂದರೆ ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತಂದರೆ, ಒಂದು ರಿಂಗ್ ರೋಡಲ್ಲಿ ಒಂದು ಮರ್ಡರ್ ಕೇಸ್ ಆಗಿತ್ತು. ಸೊ ಅದು 2003 ಆಗಿರೋದು. ಸೊ ಆ ಒಂದು ಲೇಡಿಗೆ ಅವಾಗ ಒಂದು 25 ಏಜ್ ಆಗಿರುತ್ತೆ. ಸೊ ಹುಡುಗ ಮದುವೆ ಆಗೋದಕ್ಕೆ ಅಂತ ಹೇಳಿ ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಹುಡುಗನ ಹೆಸರು ಬಂದು ಗಿರೀಶ್ ಅಂತ ಹೇಳ್ಬಿಟ್ಟು. ಸೊ ಯಾವ ಕೇಸ್ ಅಂತ ಗೊತ್ತಾಗುತ್ತೆ, ಶುಭಾ ಕೇಸ್ ಅಂತ. ಅದು ನೇಮೇ ಶುಭಾ ಕೇಸ್ ಆಗೋಗ್ಬಿಟ್ಟಿದೆ. ಸೊ ಅವ್ರಿಗೆ ಎಂಗೇಜ್ಮೆಂಟ್ ಎಲ್ಲ ಆಗುತ್ತೆ ಹುಡುಗ ಮತ್ತು ಹುಡುಗಿಗೆ. ಹುಡುಗಿ ಬಂದು ಕ್ರಿಮಿನಲ್ ಲಾಯರು, ಲಾ ಓದ್ತಾ ಇರ್ತಾರೆ. ಸೊ ಹುಡುಗ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ. ಮನೆಯವರೆಲ್ಲರೂ ಕೂಡ ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ತಾರೆ. ಸೊ ಎಂಗೇಜ್ಮೆಂಟ್ ಆದ 3 ದಿನಕ್ಕೆ ಡಿನ್ನರ್ಗೆ ಅಂತ ಹೇಳಿ ಹುಡುಗಿನೇ ಕರೀತಾಳೆ. ಸೊ ಇವರು ಮನೆಯಲ್ಲಿ ಪರ್ಮಿಷನ್ ತೊಗೋತಾರೆ. ಸೊ ಇವರು ಮನೆಯಲ್ಲಿ ಪರ್ಮಿಷನ್ ತೊಗೊಂಡ್ಮೇಲೆ ಹೋಗ್ತಾರೆ. ಅಂದರೆ ಅವ್ರ ಮನೆಯಲ್ಲಿ ಒಂದು 10-10:30 ಒಳಗಡೆ ಎಲ್ಲ ಮನೆಗೆ ಬರಬೇಕು. ಆ ಥರನೇ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಎಲ್ಲರಿಗೂ ಕೂಡ ಆ ಒಂದು ರೀತಿಯಾಗಿ ಬೆಳೆಸಿರ್ತಾರೆ. ಸೊ ಆಯಿತು, ಇವರು ಡಿನ್ನರಿಗೆ ಅಂತ ಹೇಳಿ ಹೋಗಿದ್ದಾರೆ. 10:30 ಆದರೂ ಬರಲಿಲ್ಲ. ಸೊ ಆಗ ಅವ್ರ ಅಪ್ಪ ಅಮ್ಮ ಫೋನ್ ಮಾಡ್ತಾರಂತೆ. ಸೊ ಆವಾಗ ಫಸ್ಟ್ ಫೋನ್ ಮಾಡಿದಾಗ ಹುಡುಗಿಗೆ ಅಂದರೆ ಶುಭಾ ಅವರಿಗೆ ಫ್ಲೈಟ್ ಲ್ಯಾಂಡಿಂಗು ಮತ್ತು ಟೇಕ್ ಆಫ್ ಆಗೋದನ್ನು ಹತ್ತಿರದಲ್ಲಿ ನಿಂತ್ಕೊಂಡು ವ್ಯೂ ನೋಡಬೇಕು ಅಂತ ಆಸೆ ಆಗಿರುತ್ತಂತೆ. ಸೊ ಅವರು ಏರ್ಪೋರ್ಟ್ ಕಡೆಗೆ ಹೋಗಿರ್ತಾರೆ. ಅಂದಿವೆ ಅಲ್ಲೇ ಎಲ್ಲೋ ಒಂದು ಜಾಗ ಇರುತ್ತೆ, ವ್ಯೂ ಚೆನ್ನಾಗಿ ಕಾಣಿಸೋವಂಥ ಜಾಗ ಸಿಗುತ್ತೆ. ಸೊ ಅಲ್ಲೇ ನಿಂತ್ಕೊಂಡು ನೋಡೋಣ ಅಂತ ಹೇಳಿ ಹೇಳ್ತಾರೆ ಶುಭಾ ಅವರು. ಸೊ ಅವರು ಕೂಡ ಅಲ್ಲೇ ಇಳ್ಕೋತಾರೆ. ಇಳ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ನೋಡ್ತಾ ಇರ್ತಾರೆ. ಹಿಂದಿಂದ ಬಂದ್ಬಿಟ್ಟು ಯಾರೋ ಒಂದಿಬ್ಬರು ಅವರು ನಿಂತ್ಕೊಂಡು ನೋಡೋ ಥರ ನೋಡ್ತಾ ಇರ್ತಾರೆ, ಬೈಕಲ್ಲಿ ಬಂದಿರೋರು. ಹಾಗಾಗಿ ಸ್ವಲ್ಪ ಹೊತ್ತು ಅವರು ಕೂಡ ಅವ್ರ ಪಾಡಿಗೆ ಅವ್ರು ನೋಡ್ತಿದ್ದಾರಲ್ಲ ಅಂತ ಇವ್ರ ಪಾಡಿಗೆ ನಿಂತಿರ್ತಾರೆ. ಸ್ವಲ್ಪ ಹೊತ್ತು ಆದಮೇಲೆ ಅವರಿಬ್ಬರು ಬಂದು ಗಿರೀಶ್ ಅವ್ರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಸೊ ಹುಡುಗನ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣವೇ ಅವಳಿಗೆ ಏನು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಫುಲ್ಲು ಅಳ್ತಾ ಇದ್ದಾಳಂತೆ. ಸೊ ತುಂಬ ಅಳ್ತಾ ಇದ್ದಾಳೆ. ಹಾಗೆ ಅಲ್ಲಿ ಏರ್ಪೋರ್ಟ್ ಅಂತ ಅಂದಮೇಲೆ ನಾರ್ಮಲಾಗಿ ಗಾಡಿಗಳು ತುಂಬಾ ಓಡಾಡ್ತಾನೆ ಇರುತ್ತೆ. ಸೊ ಹೆಲ್ಪ್ ಕೇಳಿದ್ದಾರೆ, ಹುಡುಗಿ ಬಂದು ಹೆಲ್ಪ್ ಕೇಳಿದ್ದಾರೆ. ಹೆಲ್ಪ್ ಕೇಳಿದ್ರು ಕೂಡ ಯಾರೂ ನಿಲ್ಲಿಸಿಲ್ಲ. ಯಾಕಂತಂದರೆ ಕೆಲವೊಂದು ಟೈಮಲ್ಲಿ ಈ ರೀತಿಯಾಗಿ ನಾಟಕಗಳನ್ನ ಮಾಡಿಕೊಂಡು ಏನಾದರೂ ಕ್ಯಾಶು ಗೋಲ್ಡು ಏನಾದರೂ ಇತ್ತು ಅಂತಂದರೆ ಅದನ್ನು ಥೆಫ್ಟ್ ಮಾಡೋದಿರ್ತಾರೆ ಅಂತ ಹೇಳ್ಬಿಟ್ಟು ಯಾರು ಕೂಡ ನಿಲ್ಲಿಸಿಲ್ಲ. ಸೊ ಹಾಗೆ ಅವರು ಟ್ರೈ ಮಾಡ್ತಾನೆ ಇದ್ದಾರೆ ಯಾವುದಾದ್ರೂ ಗಾಡಿ ನಿಲ್ಲಿಸುತ್ತಾ ಅಂತ ಹೇಳಿ, ನಿಲ್ಲಿಸಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಒಬ್ಬ ಅಂದರೆ ವೃದ್ಧ ದಂಪತಿಗಳು ಬರ್ತಾರೆ ಕಾರಲ್ಲಿ. ಸೊ ಬಂದ ತಕ್ಷಣ ಈ ರೀತಿ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಸರಿ ಆಯಿತು ಅಂತ ಹೇಳಿ ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಹೋಗಿ ಕೂರಿಸ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹುಡುಗಿ ಅವ್ರ ಅಪ್ಪಂಗೆ ಫೋನ್ ಮಾಡಿರ್ತಾರೆ, ಹುಡುಗನ ಮನೆಯವ್ರಿಗೆ ಫೋನ್ ಮಾಡಿರೋದಿಲ್ಲ. ಆಗ ಹುಡುಗಿ ಅಪ್ಪ ಹುಡುಗನ ಮನೆಯವ್ರಿಗೆ ಫೋನ್ ಮಾಡಿದಾಗ ಎಲ್ಲರೂ ಕೂಡ ಅರ್ಜೆಂಟಲ್ಲಿ ಹರಿಬರಿನಲ್ಲಿ ಹೋಗಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಷ್ಟರಲ್ಲಾಗಲೇ ಅವರು ಕೋಮಾಗಿ ಹೋಗ್ಬಿಟ್ಟಿರ್ತಾರೆ ಹುಡುಗ. ಇವರು ಹಾಗೆ ಪೊಲೀಸ್ನವರು ಎಲ್ಲದೂ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರ್ತಾರೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ದುಡ್ಡಿಗೋಸ್ಕರ ಮಾಡಿದ್ರು ಅಥವಾ ಗೋಲ್ಡ್ ಇದಕ್ಕೇನಾದರೂ ಮಾಡಿದ್ರಾ ಅಂತ ಹೇಳಿ ತುಂಬಾ ಗಾಬರಿಯಿಂದನೇ ಎಲ್ಲರೂ ಇರ್ತಾರೆ. ಇವರು ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾನೆ ಇರ್ತಾರೆ. ರಾತ್ರಿ ಅಡ್ಮಿಟ್ ಮಾಡಿರ್ತಾರೆ, ಕೋಮಾಗಿ ಹೋಗಿರ್ತಾರೆ. ಬೆಳಗ್ಗೆ ಅಷ್ಟರೊಳಗಡೆ ಅವರು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅದೇ ಹರಿಬರಿನಲ್ಲಿ ಇರ್ತಾರೆ. ಮನೆಗೆ ಬಂದಾಗ ಹುಡುಗಿ ಅವ್ರ ಪಾಡಿಗೆ ಅವರು ಅಳ್ತಾನೆ ಇರ್ತಾರೆ. ಅಂದರೆ ಎಂಗೇಜ್ಮೆಂಟ್ ಆಗಿರೋ ಹುಡುಗ ಅಲ್ವಾ, ಅಳ್ತಾನೆ ಇರ್ತಾರೆ. ಸೊ ಆಗ ಹುಡುಗನ ಮನೆಯವ್ರು ಹೋಗಿ ಹುಡುಗಿಗೆ ಸಮಾಧಾನ ಮಾಡ್ತಾರಂತೆ. ಏನೂ ಆಗಲ್ಲ, ಧೈರ್ಯ ತಂದ್ಕೋ, ಪೊಲೀಸರು ಇದ್ದಾರೆ, ಯಾಕೆ ಮಾಡಿದ್ರು ಅಂತ ಹೇಳಿ ತಿಳ್ಕೊತಾರೆ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಆಯಿತು. ಅದಾದಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನಿಂದ ಕೆಲವೊಂದಷ್ಟು ವಿಚಾರಗಳು ಬರೋದಕ್ಕೆ ಶುರುವಾಗುತ್ತೆ.
ಏನಂತಂದರೆ ಅದು ಬೈ ಮಿಸ್ಟೇಕ್ ಆಗಿ ಮಾಡಿರೋಂತಹದ್ದಲ್ಲ, ಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಮಾಡಿಸಿರೋದು ಅಂತ ಹೇಳ್ಬಿಟ್ಟು ಬರುತ್ತೆ. ಅದಾದಮೇಲೆ ಹುಡ್ಗನ ಮನೆಯಲ್ಲಿ ಎಂಗೇಜ್ಮೆಂಟಿಗೆ ಫೋಟೋಸ್ ಎಲ್ಲ ತೆಗೆಸಿರ್ತಾರಲ್ವ, ಸೊ ಅದು ಕೂಡ ಇರುತ್ತೆ. ಪೊಲೀಸ್ಗೆ ಅನುಮಾನ ಶುರುವಾಗುತ್ತೆ. ಫಸ್ಟ್ ಬಂದು ನೋಡೋದು ಹುಡ್ಗನ ಎಂಗೇಜ್ಮೆಂಟ್ ಫೋಟೋಸು. ಎಲ್ಲರೂ ಫುಲ್ಲು ಖುಷಿಯಾಗಿರ್ತಾರೆ, ಅದರಲ್ಲಿ ಒಬ್ಬರು ಮಾತ್ರ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಯಾರು ಅಂತಂದರೆ ಹುಡುಗಿನೇ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಯಾವುದೇ ಒಂದು ಫೋಟೋದಲ್ಲಿ ಒಂದು ನಗುಮುಖ ಇರೋದಿಲ್ಲ, ಹುಡ್ಗಂಗೆ ಹತ್ತಿರವಾಗಿ ನಿಂತ್ಕೊಂಡು ಫೋಟೋಸ್ ಯಾವುದು ತೆಗೆಸ್ಕೊಂಡಿರೋದಿಲ್ಲ. ಅಲ್ಲಿಂದ ಶುರು ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಅವ್ರ ಫೋನ್ನ ಕೇಳ್ತಾರೆ, ಹುಡುಗಿ ಫೋನ್ನ ಕೇಳಿದ್ರೆ ಆ ಒಂದು ಟೈಮ್ ಏನಿರುತ್ತೆ, ಇವರು ಡಿನ್ನರಿಂದ ಏರ್ಪೋರ್ಟಿಗೆ ಹೋಗೋ ಟೈಮಲ್ಲಿ ಒಂದು 68 to 70 ಕಾಲ್ಸ್ ಹೋಗಿರುತ್ತೆ ಒಂದು ನಂಬರಿಗೆ. ಸೊ ಆ ನಂಬರನ್ನು ಇವರು ಏನು ಮಾತಾಡದೆ ಸುಮ್ಮನೆ ನಂಬರ್ನ ತೊಗೊಂಡು ಬರ್ತಾರೆ. ತೊಗೊಂಡು ಬಂದಾದಮೇಲೆ ಅವರು ಹಾಗೆ ಆ ಹುಡುಗಿಗೂ ಏನು ವಿಚಾರ ಹೇಳೋದಿಲ್ಲ, ಹುಡುಗನ ಮನೆಗೂ ವಿಚಾರ ಹೇಳೋದಿಲ್ಲ, ಟ್ರ್ಯಾಪ್ ಮಾಡ್ತಾರೆ. ಕಾಲ್ ಟ್ರ್ಯಾಪ್ ಮಾಡಿದಾಗ ಅವರು ಆ ಹುಡುಗಿ ಏನಿರ್ತಾಳೆ ಇನ್ನೊಂದು ಹುಡುಗಂಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣವೇ ಅವ್ರು ಬಂದು ಈ ರೀತಿಯಾಗಿ ಫೋನೆಲ್ಲ ಆ ಹುಡುಗನ ನಂಬರ್ ತೊಗೊಂಡಿರ್ತಾರಲ್ವಾ, ತೊಗೊಂಡಾದ್ಮೇಲೆ ಇವರಿಬ್ರು ಕಾನ್ವರ್ಸೇಷನ್ ಆಗಿರುತ್ತೆ. ಈ ರೀತಿಯೆಲ್ಲ ಏನಾಯಿತು, ಭಯ ಆಯಿತು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಅವರೇ ಮಾತಾಡ್ಕೋತಾರೆ, ನಾನೇನು ಹೇಳೋದಿಲ್ಲ, ನೀನು ಏನು ಹೇಳ್ಬೇಡ, ನಾರ್ಮಲ್ ಆಗಿರು ಅಂತ ಹೇಳಿ. ಅಲ್ಲಿಗೆ ಪಕ್ಕ ಆಯಿತು. ಹುಡುಗಿಗೆ ಮದುವೆ ಇಷ್ಟ ಇಲ್ಲದೇ ಆ ಹುಡುಗನ ಆ ರೀತಿಯಾಗಿ ಮುಗಿಸಿರೋದು ಅಂತ ಹೇಳ್ಬಿಟ್ಟು. ಅಂದರೆ ಅವರು ಕ್ರಿಮಿನಲ್ ಲಾಯರು. ಇನ್ವೆಸ್ಟಿಗೇಷನ್ನು, ಪೊಲೀಸು ಕಂಪ್ಲೇಂಟು ಎಲ್ಲ ಆಯಿತು. ಅದಾದಮೇಲೆ ಕೇಸ್ ನಡೆಯೋದಕ್ಕೆ ಶುರು ಆಯಿತು. ಅವ್ರ ಜೊತೆ ಇದ್ದವರು ಏನು ಹುಡುಗ ನಂಬರ್ ತೊಗೊಂಡು ಅವರಿಬ್ಬರು ಕಾನ್ವರ್ಸೇಷನ್ ಮಾಡ್ತಾರೆ, ಅವರಿಬ್ಬರು ಲವರ್ಸ್ ಆಗಿರ್ತಾರೆ. ಸೊ ಎಂಗೇಜ್ಮೆಂಟ್ ಬೇಡ ಅಂತ ಅಂದರೆ ಅವರು ಬೇಡ ಅಂತ ಹೇಳ್ಬೋದಾಗಿತ್ತು. ಪಾಪ ಮುಗ್ಧ ಜೀವನ ಹೋಗೋ ಥರ ಮಾಡಬಾರ್ದಾಗಿತ್ತು. ಅದಾದಮೇಲೆ ಕೇಸ್ ನಡೀತಾ ಇದೆ. 2003 ಸ್ಟಿಲ್ ಇಲ್ಲಿವರೆಗೂ ಕೂಡ ನಡೆದಿದೆ. ಇವಾಗ ಅವರಿಗೆ ಒಂದು ಬದುಕಿರೋವರೆಗೂ ಜೈಲಲ್ಲೇ ಇರಬೇಕು ಅನ್ನೋ ಥರ ಒಂದು ಶಿಕ್ಷೆಯನ್ನು ಕೊಟ್ಟಿಸಿದ್ದಾರೆ. ಸೊ ಅದರಲ್ಲಿ ಏನು ಅಂತಂದರೆ 2014 ಅವ್ರಿಗೆ ಜೈಲು ಶಿಕ್ಷೆ ಆಗಬೇಕು ಅಂತ ಅಂದಾಗ ಆ ಹುಡುಗಿ ಹೇಗಿದ್ರು ಕ್ರಿಮಿನಲ್ ಲಾಯರ್ ಅಲ್ವಾ, ತನ್ನ ಪರವಾಗಿ ತಾನು ವಾದ ಮಾಡ್ಕೊಂಡಿದ್ದಾಳೆ. ಆದರೂ ಕೂಡ ಕಾನೂನು ಯಾರಪ್ಪನ ಮನೆ ಸೊತ್ತು ಅಲ್ಲ. ಸೊ ಇಷ್ಟು ದಿನ ಆದರೂ ಕೂಡ ಅದು ಕೇಸ್ ನಡೆದು ಇವಾಗ ಹುಡುಗಿಗೆ ಶಿಕ್ಷೆ ಆಗಿದೆ. ಹುಡುಗನ ಮನೆಯವರಿಗೆ ಖುಷಿಯಾಗಿದೆ, ನನ್ನ ಮಗ ಅಂತೂ ಬರಲಿಲ್ಲ, ನನ್ನ ತಮ್ಮ ಬರಲಿಲ್ಲ. ಸೊ ಹುಡುಗಿಗೆ ಶಿಕ್ಷೆ ಆಯ್ತಲ್ವಾ, ಅದು ಖುಷಿ. ಇನ್ನು ಮುಂದೆ ಯಾವ ಹೆಣ್ಮಕ್ಳು ಈ ರೀತಿ ಮಾಡಬಾರ್ದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಸೊ ಅದು ಆಯಿತು. ಅದಾದಮೇಲೆ ಇವಾಗ ರೀಸೆಂಟಾಗಿ ಒಂದು ಹಾಸನಲ್ಲಿ ಒಂದು ಮದುವೆ ಆಗ್ತಾ ಇರುತ್ತೆ. ಹುಡುಗಿ ಬೇಡ ನನಗೆ ಅಂತ ಹೇಳಿ ಜಸ್ಟ್ ಇನ್ನೇನು ತಾಳಿ ಕಟ್ಟಬೇಕು ಆ ಸಮಯದಲ್ಲಿ ಮದುವೆನ ನಿಲ್ಲಿಸ್ತಾಳೆ. ಸೊ ಅವಾಗಂತೂ ಫುಲ್ಲು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿ ಇವಾಗ ನಿಲ್ಲಿಸ್ಬೇಕಾಗಿತ್ತಾ ಮದುವೆನ, ಮುಂಚೆಯಿಂದ ಏನು ಮಾಡ್ತಾಯಿದ್ಲು, ನೆನ್ನೆಯಿಂದ ಏನು ಮಾಡ್ತಾಯಿದ್ಲು, ಎಂಗೇಜ್ಮೆಂಟ್ ಆದಾಗಿಂದ ಏನು ಮಾಡ್ತಾಯಿದ್ಲು ಅಂತ ಹೇಳಿ ಫುಲ್ಲು ಎಲ್ಲ ರೋಸ್ಟ್ ಮಾಡಿಬಿಟ್ರು ಆ ಹುಡುಗಿನ. ಅವಳು ಆ ಹುಡುಗನ ಪ್ರೀತಿ ಮಾಡಿದ್ಲಲ್ಲ, ಆ ಹುಡುಗನ ಜೊತೆ ಹೋಗಿ ಅವತ್ತಿಗೆ ಮದುವೆ ಆದ್ಲು. ಅದಾದ ಒಂದೇ ಒಂದು ವಾರಕ್ಕೆ ಹುಡುಗಂದು ಕೂಡ ಮದುವೆ ಆಯಿತು. ಅಲ್ಲಿ ಹುಡುಗನೂ ಸೇಫ್ ಆದ, ಹುಡುಗಿನೂ ಸೇಫ್ ಆದ್ಲು. ಹುಡುಗಿ ಜೀವನನೂ ಚೆನ್ನಾಗಿದೆ, ಹುಡುಗನ ಜೀವನನೂ ಚೆನ್ನಾಗಿದೆ. ಫಸ್ಟ್ ಎಂಗೇಜ್ಮೆಂಟ್ ಆಗಿದ್ದವ್ರದ್ದು ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳಬೇಕಾಗಿತ್ತು. ಇಬ್ಬರು ಜೀವನನೂ ಚೆನ್ನಾಗಿರ್ತಿತ್ತು. ಸುಮ್ಮನೆ ಈಗ ಇವರು ಜೀವನ ಪರ್ಯಂತ ಬದುಕಿದ್ದು ಜೀವನ ವೇಸ್ಟ್ ಆಯಿತು. ಪಾಪ ಬದುಕೋ ಜೀವನ ಅವರೇ ತೆಗೆದು ಅವ್ರ ಜೀವನನೂ ಕೂಡ ನರ್ಕ ಮಾಡಿದ್ರು, ಮನೆಯವ್ರ ಜೀವನನೂ ಕೂಡ ನರ್ಕ ಮಾಡಿದ್ರು. ಇದು ಒಂದು ಸೆಕೆಂಡ್ ಸ್ಟೋರಿ ಆಯಿತಾ. ಇವಾಗ ರಾಜಸ್ಥಾನ್ ಅನಿಸುತ್ತೆ, ರಾಜವಂಶ ಅಂತ ಏನೋ ಹುಡುಗಿದು ನೇಮ್ ಅಷ್ಟಾಗಿ ಗೊತ್ತಿಲ್ಲ ನನಗೆ. ಸೊ ಅದು ನೆನ್ಪಿಟ್ಕೊಳ್ಳೋಕ್ಕೆ ಅಷ್ಟು ದೊಡ್ಡ ಸ್ಟೋರಿಗಳಾಗೋಗ್ಬಿಟ್ಟಿರುತ್ತೆ, ಯಾವುದು ಅಂತ ನೆನ್ಪಿಟ್ಕೊಳ್ಳೋದಕ್ಕಾಗುತ್ತೆ. ಹನಿಮೂನ್ಗೆ ಅಂತ ಹೇಳಿ ಮದುವೆ ಆಗಿ ಒಂದು ವಾರಕ್ಕೆ ಹೋಗಿರ್ತಾರೆ, ಅಲ್ಲೇ ಅವ್ರನ್ನ ಕತೆ ಮುಗಿಸ್ಬಿಡ್ತಾರೆ. ಸೊ ಇದು ಏನು ಅಂತಂದರೆ ಮದುವೆ ಯಾಕೆ ಆಗಬೇಕಾಗಿತ್ತು, ಆ ಥರ ಕೆಲಸ ಯಾಕೆ ಮಾಡಬೇಕಾಗಿತ್ತು, ಮದುವೆನೇ ಬೇಡ ಅಂತ ಹೇಳಿ. ಇವಾಗ ರೀಸೆಂಟಾಗಿ ಮದುವೆ ಬೇಡ ಅಂತ ಬಿಟ್ಟೋದ್ಲಲ್ಲ, ಆ ಹುಡುಗಿನ ಎಲ್ಲರೂ ಸ್ಟಾರ್ಟಿಂಗ್ ಬೈದರು, ಇವಳು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು, ಏನು ಮದುವೆ ಖರ್ಚೆಲ್ಲ, ಮದುವೆ ಖರ್ಚಿನ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರು. ಆದರೆ ಹುಡುಗಿ ನಮ್ಮ ಜೀವನ ಚೆನ್ನಾಗಿರಬೇಕು, ನಮ್ಮಿಂದ ಇನ್ನೊಬ್ರ ಜೀವನ ಚೆನ್ನಾಗಿ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಬಿಟ್ಟೋದ್ಲು. ಅವಳು ಮಾಡಿರೋದು ಒಳ್ಳೆ ಕೆಲಸನೇ. ಸೊ ಅದು ಆ ತಕ್ಷಣಕ್ಕೆ ನಮ್ಗೆ ಯಾರಿಗೂ ಕೂಡ ಸರಿ ಅನ್ಸೋದಿಲ್ಲ, ಮನೆಯವ್ರಿಗೂ ಸರಿ ಅನ್ಸೋದಿಲ್ಲ. ಇದಿಷ್ಟು ಕೇಸ್ಗಳನ್ನ ನೋಡಿದಾಗ ಅವ್ರ ಮನೆಯವ್ರು ಅನ್ಕೋತಾರೆ, ಅಪ್ಪ ತಾಯಿ ಬಿಟ್ಟೋಗೆ ಒಳ್ಳೆ ಕೆಲಸ ಮಾಡಿದ್ಲು ಅಂತ ಹೇಳಿ ಹುಡುಗನ ಮನೆಯವರು ಕೂಡ ಅನ್ಕೋತಾರೆ. ಈಗ ಇಬ್ಬರ ಜೀವನ ಚೆನ್ನಾಗಿದೆ. ಅಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡು ಅವ್ರು ಕತೆ ಮುಗಿಸ್ಬಿಟ್ಟು, ಇಲ್ಲೊಬ್ಳು ಮದುವೆ ಮಾಡಿಕೊಂಡು ಕತೆ ಮುಗಿಸ್ಬಿಟ್ರು. ಇನ್ನೂ ಒಂದು ಸಿಚುವೇಶನ್, ಇನ್ನೂ ಒಂದು ನ್ಯೂಸ್ ಏನು ಅಂತಂದರೆ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿರ್ತಾರೆ. ಒಂದು 3 ಕೋಟಿಗೆಲ್ಲ ಮದುವೆ ಮಾಡಿಕೊಟ್ಟಿರ್ತಾರೆ. ತಮಿಳ್ನಾಡು ಇನ್ಸಿಡೆಂಟ್ ಬಗ್ಗೆ ಹೇಳ್ತಾ ಇರೋದು. ಸೊ ಅದಾದಮೇಲೆ ಮದುವೆ ಆಗಿ 2 ತಿಂಗಳಿಗೆ 3 ಕೋಟಿ ಮದುವೆ ಮಾಡಿಕೊಟ್ಟಿರೋರಿಗೆ ಇನ್ನು ಸ್ವಲ್ಪ ಕೊಡೋದೇನು ಕಷ್ಟ ಅಂತ ಅನಿಸಿರೋದಿಲ್ಲ. ಕಷ್ಟ ಆಗಿದ್ರು ಮಗಳಿಗೋಸ್ಕರ ಹೇಗೋ ಏನೋ ಕೊಡ್ತಿದ್ರು. ಜಸ್ಟ್ ದುಡ್ಡಿಗೋಸ್ಕರ ಒಂದು ಜೀವನ ತೆಗೆಯೋ ಮಟ್ಟಿಗೆ, ಅಂದರೆ ಅವಳ ಜೀವನದಲ್ಲಿ ಬೇಸತ್ತು ಅವಳ ಜೀವನನ ತಕ್ಕೊಳ್ಳೋ ಮಟ್ಟಿಗೆ ಅವ್ರು ಮಾಡಿರ್ತಾರೆ. ಯಾಕಂದರೆ ಇದು ತುಂಬ
ಕಾಂಪ್ಲಿಕೇಟ್ ಏನಂತಂದರೆ ಇಬ್ಬರು ಮನೆಯವರು ಕೂಡ ಪೊಲಿಟಿಕಲಿ ಬ್ಯಾಕ್ಗ್ರೌಂಡ್ ಇರೋವಂಥವ್ರೆ. ಸೊ ಅದರಲ್ಲೇ ಇಷ್ಟೆಲ್ಲ ಆದರೆ ಎಷ್ಟು ದೊಡ್ಡ ನ್ಯೂಸ್ ಆಗುತ್ತೆ, ಮರ್ಯಾದೆ ಎಲ್ಲೋಗುತ್ತೆ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದೆ. ಜಸ್ಟ್ ದುಡ್ಡಿಗೋಸ್ಕರ ಪಾಪ 25 ಇಯರ್ಸ್ ಹುಡುಗಿ ಅದು. ಸೊ ಜೀವನನ ಅವರೇ ಹೋಗೋ ಥರ ಮಾಡಿದ್ದಾರೆ. ಪಾಪ ಅವ್ರ ಅಪ್ಪ ಅಮ್ಮ ಮಗಳು ಖುಷಿಯಾಗಿರಲಿ ಅಂತ ಇಷ್ಟೆಲ್ಲ ಕೋಟಿ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ. ಅವ್ರ ಜೀವನ ಹೇಗಾಗಿರ್ಬೋದು. ಸೊ ಇದ್ರ ಹೋಲ್ ಥೀಮ್ ಏನಂತಂದರೆ, ನಿಮಗೆ ಒಂದು ಜೀವನನ ನಡೆಸೋದಕ್ಕೆ ನಿಮಗೆ ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ನಮಗೆ ಆ ದಾರಿನಲ್ಲಿ ಹೋದರೆ ನಮ್ಮ ಜೀವನ ನಾವು ಸರಿ ಮಾಡ್ಕೋಬೋದು ಅಂತ ಇತ್ತು ಅಂತಂದರೆ ಆ ದಾರಿನಲ್ಲಿ ಹೋಗಿ, ಇಲ್ಲ ಅಂದರೆ ಬೇಡ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿ. ನೆಕ್ಸ್ಟ್ ಜೊತೆ ಇರೋರಾಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಅವ್ರ ಜೀವನ ಕೂಡ ಖುಷಿಯಾಗಿರುತ್ತೆ. ನೀವು ನಿಮ್ಮ ಜೀವನನ ಚೆನ್ನಾಗಿ ಇಟ್ಕೋಬೇಕು, ಬೇರೆಯವ್ರ ಮುಂದೆ ಒಳ್ಳೆಯವರಾಗಿರಬೇಕು ಅಂತ ಹೇಳಿ ಇನ್ನೊಂದು ಜೀವನನ ಮುಗಿಸೋ ಅಂಥ ಕೆಲಸ ಮಾಡೋದು ತುಂಬ ದೊಡ್ಡ ತಪ್ಪು. ಇದ್ರ ಬಗ್ಗೆ ಹೇಳೋಕ್ಕೆ ನಾವು ಏನೂ ಅಲ್ಲ, ಬಟ್ ಆದರೂ ಕೂಡ ಇಂಥ ವಿಚಾರಗಳನ್ನ ಕೇಳಿದಾಗ ತುಂಬ ಬೇಜಾರಾಗುತ್ತೆ. ಸೊ ಯಾಕೆ ಹೀಗೆಲ್ಲ ಮಾಡಬೇಕಾಗಿತ್ತು ಅಂತ ಹೇಳಿ. ಒಬ್ಬರು ಜೀವನನ ಹಾಳು ಮಾಡುವಂತಹ ರೈಟ್ಸ್ ಯಾರಿಗೂ ಇಲ್ಲ. ಬಿಟ್ಟೋದಾಗ ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಆದರೂ ಕೂಡ ಅವ್ರವ್ರ ಜೀವನನ ಮುಂದೆ ಅವ್ರ ಜೀವನನ ಅವ್ರು ಸರಿ ಮಾಡ್ಕೋತಾರೆ. ಅದು ಇಬ್ಬರು ಜೀವನಕ್ಕೂ ಸೇಫ್ ಅನಿಸುತ್ತೆ, ಇಬ್ಬರು ಫ್ಯಾಮಿಲಿಗೂ ಕೂಡ ಸೇಫ್ ಅನಿಸುತ್ತೆ. ಇಬ್ಬರು ಫ್ಯಾಮಿಲಿನಲ್ಲೂ ಕೂಡ ಜೀವನ ಖುಷಿಯಾಗಿ ಸಂತೋಷವಾಗಿ ಕಳೀತಾ ಇರ್ತಾರೆ. ಸೊ ಮಧ್ಯದಲ್ಲಿ ಬಂದು ಯಾರೋ ಏನೋ ಮಾಡೋದಕ್ಕೆ ಹೋಗಿ ಒಬ್ಬರು ಜೀವನನ ತೆಗೆದ್ರೆ ಆ ಫ್ಯಾಮಿಲಿ ಎಷ್ಟೆಲ್ಲ ಕೊರಗ್ಬೋದು. ಪಾಪ ಅವರು ಫಸ್ಟ್ ಇನ್ಸಿಡೆಂಟ್ ಏನಿತ್ತು ಅದರಲ್ಲಿ ಮದುವೆ ಆಗಿಲ್ಲದೆ ಇರೋ ಮಗ, ಏನೂ ಗೊತ್ತಿಲ್ಲದೆ ಇರೋ ಮಗ, ಏನೂ ಗೊತ್ತಿಲ್ಲದೇ ತಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿ, ತಾನು ಮದುವೆ ಆಗೋ ಹುಡುಗಿ ಅಂತ ಜೊತೆಗೆ ಹೋಗಿದ್ದಕ್ಕೆ ಅವ್ರ ಜೀವನನ ಕಳ್ಕೊಂಡ್ರು. ತನ್ನ ಗಂಡನ ಜೊತೆ ನಾನು ಖುಷಿಯಾಗಿರ್ತೀನಿ ಅಂತ ಹೇಳಿ ಮದುವೆ ಮಾಡ್ಕೊಂಡು ಬಂದಿರೋ ಹುಡುಗಿ ಕೂಡ ತನ್ನ ಜೀವನನ ಕಳ್ಕೊತು. ಆ ಹೆಂಡತಿ ಹೇಗೆ ಅನ್ನೋದು ಗೊತ್ತಿಲ್ಲದೇ ಕೂಡ ಮನೆಯವರೆಲ್ಲರೂ ಒಪ್ಕೊಂಡ್ರು, ಮದುವೆ ಮಾಡಿಕೊಟ್ರು ಅಂತ ಹೇಳಿ ಆರಾಮಾಗಿ ಹನಿಮೂನ್ಗೆ ಹೋಗಿರೋ ಅಂಥ ಹುಡುಗ ಕೂಡ ಅವನು ಹೋಗಿರೋ ಜಾಗದಲ್ಲೇ ಮತ್ತೆ ಬರದೇ ಇರೋವಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟ. ಇಷ್ಟೆಲ್ಲ ನೋಡ್ತಾ ಇತ್ತು ಅಂತಂದರೆ ನಿಜವಾಗ್ಲೂ ಹಾಸನ್ ಕೇಸ್ ಇದೆಯಲ್ಲ, ಇದು ಬೆಸ್ಟ್ ಅನಿಸುತ್ತೆ. ಅವಳ ಪಾಪ ಲಾಸ್ಟ್ ಮೂಮೆಂಟಲ್ಲಾದರೂ ಹೇಳಿದ್ದಾಳೆ. ಇಬ್ಬರು ಫ್ಯಾಮಿಲಿನೂ ಕೂಡ ಇವಾಗ ಖುಷಿಯಾಗೇ ಇದೆ. ದುಡ್ಡು ಹೋದರೆ ಹೋಯ್ತು ಬಿಡಿ, ಸಂಪಾದನೆ ಮಾಡ್ಕೋಬಹುದು, ಆದರೆ ಇಬ್ಬರು ಜೀವನ ಚೆನ್ನಾಗಿದೆ ಅಲ್ವಾ, ಅದು ಖುಷಿ ಅನಿಸುತ್ತೆ. ಇನ್ನು ಕೆಲವೊಂದಷ್ಟು ಜನಗಳು ಮದುವೆ ಆಗಿರ್ತಾರೆ, ಅವರು ಬೆಟರ್ ಅಂತ ಹೇಳ್ಕೊಬೋದು, ಯಾಕಂದರೆ ಇಂಥವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ಬೆಟರ್ ಅಂತ ಹೇಳ್ಕೊಬೋದು. ಇಷ್ಟ ಆಗಿಲ್ಲ ಅಂದರೆ ಬಿಟ್ಟೋಗ್ಬಿಡ್ತಾರೆ, ಡಿವೋರ್ಸ್ ಕೊಡ್ತಾರೆ, ಅದು ಬೆಟರ್ ಅಂತ ಹೇಳಿ ಅನ್ಕೋಬೋದು. ಅಂದರೆ ಏನು ಅಂತಂದರೆ ಹುಡುಗಾಗಲಿ ಹುಡುಗಿ ಆಗಲಿ ಇಂಡಿಪೆಂಡೆಂಟಾಗಿ ಬದುಕೋದನ್ನು ಕಲಿಬೇಕು. ಯಾಕಂತಂದರೆ ಒಬ್ಬರೇ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಬಿಟ್ಟೋಗ್ತಾರೆ ಅಂತ ಹೇಳೋದಕ್ಕಿಂತ ಭಗವಂತನೇ ನಮ್ಮಿಂದ ಬಿಡಿಸೋ ಥರನೂ ಮಾಡಿಬಿಡ್ಬೋದು. ಅವಾಗಾದ್ರೂ ನಾವು ಇಂಡಿಪೆಂಡೆಂಟಾಗಿ ಬದುಕೋ ಥರ ಅಂತಹ ಸಿಚುವೇಶನ್ಸ್ಗಳು ಬರುತ್ತೆ. ಸೊ ಯಾವತ್ತಿಗಾದರೂ ಕೂಡ ಕೊನೆಯದಾಗಿ ನಾವು ಒಬ್ಬರೇ ಲೈಫ್ ಲೀಡ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಸೊ ಇದಕ್ಕೆಲ್ಲ ನಾವು ಮೈಂಡ್ ಫಿಕ್ಸ್ ಆಗಿರಬೇಕು. ಅಂದರೆ ಬೇರೆಯವ್ರ ಜೀವನನ ಹಾಳು ಮಾಡಬಾರ್ದು. ಯಾಕಂತಂದರೆ ಜೀವನದಲ್ಲಿ ನಾವು ಒಂದೇ ಸಲ ಹುಟ್ಟೋದಾಗಿಂದ ಸಾಯೋ ತನಕ ಖುಷಿಯಾಗಿರಬೇಕು. ಮತ್ತೆ ಹುಡ್ತೀವಿ ಅಂತ ಪ್ರತಿ ಸಲ ನಾವು ಅಂದ್ಕೊಳ್ಳೋದಕ್ಕಾಗೋದಿಲ್ಲ. 7 ಜನ್ಮ ಒಂದು ಮನುಷ್ಯನಿಗೆ ಅಂತ ಹೇಳ್ತಾರೆ, ಅದರಲ್ಲಿ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ಗೊತ್ತಾಗೋದಿಲ್ಲ. ಯಾಕಂತಂದರೆ ನಾವು ಇನ್ನೊಂದು ಜನ್ಮದಲ್ಲಿ ಹುಟ್ಟಿದಾಗ ಹಿಂದಿನ ಜನ್ಮದಲ್ಲಿ ನಾವು ಹುಟ್ಟಿದ್ವಾ ಇಲ್ವಾ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ಏನಪ್ಪ ನಾನು ಇದ್ರ ಮುಖಾಂತರ ಹೇಳೋದು ಅಂತಂದರೆ, ಯಾರ ಜೀವಕ್ಕೂ ಹಾನಿ ಆಗೋ ಥರ ಮಾಡಬಾರ್ದು, ಯಾರ ಜೀವನೂ ಹಾಳಾಗೋ ಥರ ನಾವು ಬಯಸಬಾರ್ದು. ಇರೋಷ್ಟು ದಿನ ಹೇಗಾದರೂ ಇರಲಿ, ಕಚ್ಚಾಡ್ಕೊಂಡಾದ್ರೂ ಇರಲಿ, ಹೊಡೆದಾಡ್ಕೊಂಡಾದ್ರೂ ಇರಲಿ, ಹೇಗಾದರೂ ಇರಲಿ, ಎಲ್ಲೋ ಒಂದು ಕಡೆ ಖುಷಿಯಾಗಿರಲಿ ಅನ್ನೋ ಥರ ಮೈಂಡ್ಸೆಟ್ ಇರಬೇಕು. ಸೊ ಈ ರೀತಿಯಾಗಿ ಮದುವೆ ಮಾಡ್ಕೋತೀನಿ, ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಮದುವೆ ಆದಮೇಲೆ ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿಯೆಲ್ಲ ಮಾಡೋವಂಥದ್ದು ಏನು ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅದು ತಪ್ಪು, ಆ ಥರ ಮಾಡಬಾರ್ದು. ಈ ಇನ್ಸಿಡೆಂಟ್ಗಳನ್ನ ನೋಡಿದಾಗ ಬೇಜಾರು ಅನ್ನಿಸ್ತು ನನಗೆ. ನಿಜವಾಗ್ಲೂ ಅಪ್ರಿಷಿಯೇಟು, ತುಂಬ ಖುಷಿ ಅಂತ ಅನಿಸಿದ್ದು. ಆ ಹುಡುಗಿ ಬಿಟ್ಟೋಗಿ ಮದುವೆ ಆಯ್ತಲ್ಲ, ಅದು ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಎಷ್ಟೋ ಜನಕ್ಕೆ ಇದು ತಪ್ಪು, ಇವಳೇನು ಇದನ್ನು ಸರಿ ಅಂತ ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬೋದು. ಆದರೆ ಇಷ್ಟೆಲ್ಲ ಆಗಿದೆಯಲ್ಲ, ಎಲ್ಲ ಒಬ್ಬೊಬ್ಬರು ಜೀವನನೇ ತೆಗೆದುಬಿಟ್ಟಿದ್ದಾರಲ್ಲ, ಇದನ್ನೆಲ್ಲ ನೆನಪಿಸ್ಕೊಂಡ್ರೆ ಬೆಟರ್ ರೀ. ಅವರು ಆರಾಮಾಗಿ ಅವರು ಬದುಕಿ ಬೇರೆಯವ್ರನ್ನೂ ಬದುಕೋದಕ್ಕೂ ಬಿಟ್ಟಿದ್ದಾರೆ. ಕೆಲವೊಬ್ಬೊಬ್ಬರು ತಮ್ಮ ಸಂಗಾತಿಗಳನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಹುಡುಗ ಆಗಲಿ ಹುಡುಗಿ ಆಗಿರಲಿ, ಅವರು ಕೂಡ ಒಂಟಿಯಾಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾರಲ್ವ. ಸೊ ಅವ್ರಿಗೂ ಕೂಡ ಧೈರ್ಯ ಬರಬೇಕು. ಈ ರೀತಿ ಪರಿಸ್ಥಿತಿಗಳು ಬರುತ್ತೆ, ನಾವು ಇದನ್ನೆಲ್ಲ ಎದುರಿಸಿ ನಿಲ್ಲಬೇಕು. ಇಷ್ಟೆಲ್ಲದ್ರ ಮಧ್ಯೆ ನಮ್ಮದೇನು ದೊಡ್ಡ ವಿಚಾರ ಅಲ್ಲ ಅನ್ನೋ ಥರ ಕೂಡ ಅವ್ರ ಮೈಂಡ್ ಸೆಟ್ ಇರಬೇಕು. ಯಾಕಂತಂದರೆ ವಿಧಿ ಬರಹ ಅವ್ರವ್ರ ಹಣೆಯಲ್ಲಿ ಏನು ಬರ್ತಿರುತ್ತೆ ಅದಾಗುತ್ತೆ. ಸೊ ಆದರೂ ಕೂಡ ಬೇರೆಯವ್ರ ಜೀವಕ್ಕೆ ಅಪಾಯ ಮಾಡದೇ ಇರೋ ಥರ ಬದುಕೋದನ್ನು ಕಲಿಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಆದರೂ ಯಾರು ರೈಟ್ಸ್ ಕೊಡ್ತಾರೆ ಇಷ್ಟೆಲ್ಲ ಮಾಡೋದಕ್ಕೆ? ಮನಸ್ಸಾದರೂ ಹೇಗೆ ಬರುತ್ತೆ? ಮನೆಯವ್ರ ಪರಿಸ್ಥಿತಿನ ನೆನಪಿಸ್ಕೊಳ್ಳಲ್ವಾ? ಒಂದು ಜೀವ ಇಲ್ಲ ಅಂತಂದರೆ ಅವ್ರ ಮನೆಯವ್ರು ಹೇಗೆ ಅನ್ಕೋತಾರೆ, ಅವ್ರು ಹೇಗೆ ಬದುಕ್ತಾರೆ ಅಂತ ಎಲ್ಲ ಯೋಚನೆ ಮಾಡಬೇಕಲ್ವಾ? ಸೊ ತುಂಬಾ ಬೇಜಾರಾಗುತ್ತೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗಂತೂ ತುಂಬಾ
ಕಲಿಯೋದಕ್ಕಿಂತ ಹಾಳಾಗೋದಂತಹ ವಿಚಾರಗಳು ತುಂಬಾ ಬರುತ್ತೆ. ಸೊ ಮಕ್ಕಳು ಮೊಬೈಲ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಯಾವ ವಿಚಾರಗಳು ಬರುತ್ತೆ ಅವ್ರ ಮೈಂಡಲ್ಲಿ ಏನು ಹೋಗುತ್ತೆ ಅನ್ನೋದು ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ಎಲ್ಲದರಲ್ಲೂ ಅಪಾಯ ಇರುತ್ತೆ, ಎಲ್ಲದರಲ್ಲೂ ಕೂಡ ಉಪಾಯ ಇರುತ್ತೆ. ಉಪಾಯ ಇರೋದನ್ನು ಬಳಸ್ಕೋಬೇಕು, ಅಪಾಯ ಇರೋದನ್ನು ಬಿಟ್ಬಿಡಬೇಕು. ಸೊ ಇದಿಷ್ಟು ನಾನು ಇವತ್ತು ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು. ಯಾಕಂದರೆ ಈ ವಿಚಾರಗಳು ನನಗೆ ಕೆಲವೊಂದು ಗೊತ್ತಿರಲಿಲ್ಲ. ಈ ಶುಭ ಕೇಸೋರಂತೂ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಇವಾಗ ರೀಸೆಂಟಾಗಿ ಸ್ವಲ್ಪ ಅಂದರೆ ಪನಿಷ್ಮೆಂಟ್ ಎಲ್ಲ ಆಯ್ತಲ್ವ. ಸೊ ಅವಾಗ ನಾನು ಕೂಡ ವಿಷಯನ ತಿಳ್ಕೊಂಡಿದ್ದು. ಹಾಗಾಗಿ ನಿಮ್ಗಳ ಮುಂದೆ ವಿಚಾರ ಹೇಳಿರೋ ಕಾರಣ ಇಷ್ಟೇ. ಸೊ ಒಬ್ಬರು ಜೀವನ ತೆಗೆಯುವಂತಹ ಅಧಿಕಾರನ ಯಾರಿಗೂ ಕೂಡ ಕೊಟ್ಟಿಲ್ಲ. ಆದರೆ ಒಂದು ಜೀವನ ಉಳಿಸೋದಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ. ಸೊ ಇದರಲ್ಲಿ ಏನಾದರೂ ತಪ್ಪಿತ್ತು ಅಂತಂದರೆ ಖಂಡಿತವಾಗ್ಲೂ ಕ್ಷಮೆ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.